ಇವತ್ತು ನನ್ನ ಮುಂದೆ ರೆಡ್ಮಿನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರೆಡ್ಮಿ ನೋಟ್ 15 ಸ್ಮಾರ್ಟ್ ಫೋನ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ ಫೋನು 20,000 ರೇಂಜಲ್ಲಿ ಲಾಂಚ್ ಆಗುತ್ತಂತೆ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದ್ರೆ ಹೆವಿ ತಿನ್ ಆಗಿದೆ, ಹೆವಿ ಲೈಟ್ ವೆಯ್ಟ್ ಇರುವಂತ ಸ್ಮಾರ್ಟ್ ಫೋನು. ಇಲ್ಲಿಯವರೆಗೆ ರೆಡ್ಮಿ ನೋಟ್ ಸೀರೀಸ್ ಏನ್ ಲಾಂಚ್ ಆಗಿದೆ ಅದರಲ್ಲೇ ಸ್ಲಿಮ್ಮೆಸ್ಟ್ ಮತ್ತು ಲೈಟೆಸ್ಟ್ ಸ್ಮಾರ್ಟ್ ಫೋನ್. ಈ ಫೋನ್ ನ ಫ್ರಂಟ್ ಅಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ, ಕರ್ವ್ ಡಿಸ್ಪ್ಲೇ, ಜೊತೆಗೆ ಇದರಲ್ಲಿ IP65 ಮತ್ತು IP66 ಡಸ್ಟ್ ಮತ್ತೆ ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ ಮತ್ತು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಕೂಡ ತಗೊಂಡಿದ್ದಾರೆ. ಆಯ್ತಾ, ಡಿಸ್ಪ್ಲೇ ಬಂತು ಅಂದ್ರೆ 6.77 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂತ ಅಮೋಲೆಡ್ ಡಿಸ್ಪ್ಲೇ, ಕರ್ವ್ ಡಿಸ್ಪ್ಲೇ ಮತ್ತು ಹೆವಿ ಬ್ರೈಟ್ ಆಗಿದೆ. 3200 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ನಿಮಗೆ ಸಿಗುತ್ತೆ ಮತ್ತು ಹೈಡ್ರೋ ಟಚ್ ಅಂದ್ರೆ ಕೈ ಒದ್ದೆ ಆಗಿದ್ರು ಸಹ ಈ ಫೋನ್ ಡಿಸ್ಪ್ಲೇನ ನಾವು ಯೂಸ್ ಮಾಡಬಹುದು. ಇನ್ನು ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಈ ಫೋನ್ ಅಲ್ಲಿ ಒಂದು ಲೆವೆಲ್ ಪವರ್ಫುಲ್ ಆಗಿರುವಂತಹ ಸ್ನ್ಯಾಪ್ಡ್ರಾಗನ್ 6 Gen 3 ಪ್ರೊಸೆಸರ್ ಇದೆ. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟ್ ಮಾಡ್ದಂಗೆ BGMI ನಲ್ಲಿ ಸೊ ಒಂದು ಲೆವೆಲ್ಗೆ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಇನ್ನು ಕ್ಯಾಮ್ರಾಗ್ ಬಂತು ಅಂದ್ರೆ ಈ ಫೋನ್ ನ ಹಿಂದೆ 2 ಕ್ಯಾಮ್ರಾ ಇದೆ. ಮೇನ್ ಸೆನ್ಸಾರ್ ಬಂದ್ಬಿಟ್ಟು 108 ಮೆಗಾಪಿಕ್ಸೆಲ್ ಇಂದು ಮಾಸ್ಟರ್ ಪಿಕ್ಸೆಲ್ ಎಡಿಷನ್ ಸೆನ್ಸಾರ್. ಆಯ್ತಾ, ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ತೆಗೆಯುವಂತ ಫೋಟೋ ಆಕ್ಚುಲಿ ಚೆನ್ನಾಗಿದೆ. ಡೇ ಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ನಾವು ಶಾರ್ಟ್ಸ್ ಅನ್ನು ತೆಗೆದ್ವು. ಸೊ ಲೋ ಲೈಟ್ ಅಲ್ಲೂ ಕೂಡ ಒಂದು ಲೆವೆಲ್ಗೆ ಒಳ್ಳೆಯ ಔಟ್ಪುಟ್ ಅನ್ನು ಕೊಡುತ್ತೆ. ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಕ್ಯಾಮ್ರಾ ಸ್ಮಾರ್ಟ್ ಫೋನ್ ಕೂಡ ಆಗ್ಬೋದು. ಇನ್ನೊಂದು ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಲೆವೆಲ್ಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಂತೀನಿ. ಅದ್ರದ್ದು ಕೂಡ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 20 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ, ಕ್ಲಾರಿಟಿ ಚೆನ್ನಾಗಿದೆ, ವೈಡ್ ಆಗಿದೆ, ಮೇಕಪ್ ಮಾಡ್ದಂಗೆ ತುಂಬ ಚೆನ್ನಾಗಿ ಔಟ್ಪುಟ್ ಅನ್ನು ಕೊಡ್ತಾ ಇದೆ. ಇಷ್ಟ ಆಯ್ತು ನನಗೆ ಫ್ರಂಟ್ ಕ್ಯಾಮ್ರಾ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಇಷ್ಟು ತಿನ್ನಾಗಿದ್ರು ಸಹ 5,500 mAh ಕೆಪಾಸಿಟಿಯ ಬ್ಯಾಟ್ರಿ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ ಮತ್ತು ಬಾಕ್ಸ್ ಒಳಗೆ 45 ವ್ಯಾಟಿನ ಚಾರ್ಜರ್ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಈ ಫೋನ್ ಅಪ್ ಟು 1600 ಸೈಕಲ್ ತನಕನೂ ನೀವು ಆರಾಮಾಗಿ ಬ್ಯಾಟ್ರಿ ಲೈಫನ್ನು ರಿಟೈನ್ ಮಾಡ್ಕೊಳುತ್ತೆ ಅಂತ ಅಂತಾರೆ. ಅಂದರೆ ಸುಮಾರು ಒಂದು 5 ವರ್ಷ ನೀವು ಆರಾಮಾಗಿ ಬ್ಯಾಟ್ರಿ ಡಿಗ್ರೇಡ್ ಆಗ್ದಂಗೆ ಈ ಫೋನ್ನ ನೀವು ಯೂಸ್ ಮಾಡ್ಬೋದು. ಇನ್ನು OS ಬಗ್ಗೆ ಮಾತನಾಡಬೇಕು ಅಂದರೆ ಆಂಡ್ರಾಯ್ಡ್ 15 ಬೇಸ್ ಆಗ್ತಿರುವಂಥ HyperOS 2.0 ಮತ್ತು ರೆಡ್ಮಿನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತು ಈ ಫೋನ್ಗೆ ಅವ್ರು ಹೇಳೋ ಪ್ರಕಾರ ಸುಮಾರು 48 ತಿಂಗಳ ಬ್ಯಾಕ್ ಫ್ರೀ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಸೂಪರ್ ಅಂತೀನಿ. ಇನ್ನು AI ಫೀಚರ್ಗೆ ಬಂತು ಅಂದ್ರೆ ಸರ್ಕಲ್ಡ್ ಸರ್ಚ್ ನಮಗೆ ಸಿಗ್ತದೆ ಮತ್ತು ಗೂಗಲ್ ಜೆಮಿನೈ ಎಲ್ಲ ಇದೆ. ಇದಿಷ್ಟು ಈ ಫೋನ್ನ ಕೆಲವೊಂದು ಮೈನ್ ಫೀಚರ್ಸ್.